ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ಒಂದು ಪ್ರಮುಖ ಅಪ್ಡೇಟ್ ಅಂತ ಹೇಳಿದರೆ, ಕರ್ನಾಟಕ ಪೊಲೀಸ್ ನೇಮಕಾತಿ ಒಟ್ಟು 8176 ಖಾಲಿ ಹುದ್ದೆಗಳ ನೇಮಕಾತಿಯ ಕುರಿತು ಸರ್ಕಾರ ಅನುಮತಿಯನ್ನು ನೀಡಿದೆ. ಸೊ ಈಗಾಗಲೇ 52,432 ಹುದ್ದೆಗಳಿಗೆ ಸರ್ಕಾರ ಅನುಮತಿಯನ್ನು ನೀಡಿದ್ದು, ಇನ್ನೇನು ಅಧಿಸೂಚನೆ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಹಾಗೆ ಫ್ರೆಂಡ್ಸ್, PSTR, HSTR, GPSTR ಹಲವಾರು ಇಲಾಖೆಗಳ ಹುದ್ದೆಗಳಿಗೆ ಅನುಮತಿಯನ್ನು ನೀಡಿದ್ದು. ಸೊ ಕೆಲವರು ಕರ್ನಾಟಕ ಪೊಲೀಸ್ ನೇಮಕಾತಿಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ತಿಳಿಸಿ ಅಂತ ಕೆಲವರು ಕೇಳಿದ್ರಿ. ಸೊ ಇದರ ಒಂದು ಉದ್ದೇಶ ಇಷ್ಟೇ. ಈ ಒಂದು ಮಾಹಿತಿ ನಿಮಗೆಲ್ಲ ಹೆಲ್ಪ್ ಆಗುವ ಒಂದು ಉದ್ದೇಶದಿಂದ ಈ ಒಂದು ಹುದ್ದೆಗಳ ನೇಮಕಾತಿಯ ಬಗ್ಗೆ ನಿಮಗೆಲ್ಲ ತಿಳಿಸಿಕೊಡುತ್ತಿದ್ದೇನೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡಿ ಫ್ರೆಂಡ್ಸ್, ದಿನಾಂಕ 4/3/2026 ಅಂದರೆ ಇದು ಮಾರ್ಚ್ ತಿಂಗಳ 4ನೇ ತಾರೀಕಿನಂದು ಇದೊಂದು ಆದೇಶ ಬಂದಿರುವಂಥದ್ದು. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಕಚೇರಿ, ಕರ್ನಾಟಕ ರಾಜ್ಯ, ಬೆಂಗಳೂರು ಅಂತ ಇದೆ. ಸೊ ಇಲ್ಲಿ ವಿಷಯ ಏನಂತ ಇದೆ ಅಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು. ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿರುವಂಥ ನೇರ ನೇಮಕಾತಿಯ ಅಂದರೆ ಡೈರೆಕ್ಟ್ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಅನ್ನುವ ಒಂದು ಆದೇಶ ಇದೆ. ಸೊ ಇಲ್ಲಿ ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ CSUE-1 ಸೈಮ 2026 ದಿನಾಂಕ 27/2/2026 ಉಲ್ಲೇಖ ಆಗಿರುವಂಥದ್ದು. ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿ, ನೋಡಿ ನೇರ ನೇಮಕಾತಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತೇಳಿ ಸೊ ಇಲ್ಲಿ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಈಗಾಗಲೇ ಅನುಮತಿಯನ್ನು ನೀಡಿದೆ. ಸೊ ಸದರಿ ಹುದ್ದೆಗಳನ್ನು ನಗರ ಜಿಲ್ಲಾ ಘಟಕಗಳಿಗೆ ಮರು ಹಂಚಿಕೆ ಮಾಡಿ ತಮ್ಮ ಘಟಕಗಳಿಗೆ ಹುದ್ದೆಗಳಿಗೆ ಅಂದರೆ ಹಂಚಿಕೆಯಾಗಿರುವಂತಹ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಒದಗಿಸಲು ಈ ಹಿಂದೆ ನಿರ್ಧರಿಸಲಾಗಿತ್ತು. ಓಕೆ, ಅದರಂತೆ ತಮ್ಮ ಘಟಕಗಳಿಂದ ಚಾಲ್ತಿ ಅಂದರೆ ಮೀಸಲಾತಿ ರೋಸ್ಟರ್ ನಿಯಮಗಳ ಅನ್ವಯ ಅಂದರೆ ರಿಸರ್ವೇಷನ್ ಮತ್ತು ರೋಸ್ಟರ್ಗಳ ನಿಯಮಗಳ ಅನ್ವಯ ವರ್ಗೀಕರಣ ಮಾಡಿ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳುಹಿಸಲಾಗಿರುತ್ತೆ. ಸೊ ಈಗಾಗಲೇ ಮೀಸಲಾತಿ ರೋಸ್ಟರ್ ನಿಯಮಗಳ ಅನ್ವಯ ವರ್ಗೀಕರಣವನ್ನು ಮಾಡಿ ಆ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಅಂದರೆ ಕಳುಹಿಸಲಾಗಿರುತ್ತೆ. ಸೊ ನೆಕ್ಸ್ಟು ಯಾವ್ಯಾವ ಒಂದು ಹುದ್ದೆಗಳಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಅಂದರೆ HK ವಿಭಾಗದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ HK ವಿಭಾಗದಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹುದ್ದೆಗಳಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದರೆ DSI ಎಷ್ಟಿದೆ ಅಂದರೆ ಕಲ್ಯಾಣ ಕರ್ನಾಟಕ ಅಂದರೆ HK ವಿಭಾಗದಲ್ಲಿ 5 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ HK ವಿಭಾಗದಲ್ಲಿ ಅದು 15 ಇದೆ, ಅಂದರೆ ಒಟ್ಟು 20 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟು ಸಹಸ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ APC, ಇದು ಕಲ್ಯಾಣ ಕರ್ನಾಟಕ ಅಂದರೆ HK ವಿಭಾಗದಲ್ಲಿ 275 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ಅಲ್ಲಿ ಅಂದರೆ ನಾನ್ HK ವಿಭಾಗದಲ್ಲಿ 1375, ಒಟ್ಟು 1630 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿವಿಲ್, ಇಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ HK ವಿಭಾಗದಲ್ಲಿ 610 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರಲ್ಲಿ 3500 ಹುದ್ದೆಗಳು, ಒಟ್ಟು 4110 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟು ಸ್ಪೇ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ KSRP ಎಷ್ಟು ಅಂದರೆ ಕಲ್ಯಾಣ ಕರ್ನಾಟಕ HK ವಿಭಾಗದಲ್ಲಿ 532 ಮತ್ತು ಕಲ್ಯಾಣ ಕರ್ನಾಟಕೇತರ ನಾನ್ HK ವಿಭಾಗದಲ್ಲಿ ಒಟ್ಟು 1500, ಒಟ್ಟು 2032 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ SISF ಅಂತ ಹೇಳಿ, ಸೊ ಕಲ್ಯಾಣ ಕರ್ನಾಟಕ ಇದರಲ್ಲಿ 364 ಅಂದರೆ HK ವಿಭಾಗದಲ್ಲೂ ಎಷ್ಟು 364 ಹುದ್ದೆಗಳು ಮಾತ್ರ ಖಾಲಿ ಇವೆ, ನಾನ್ HK ವಿಭಾಗದಲ್ಲಿ ಖಾಲಿ ಇಲ್ಲ. ಸೊ ಒಟ್ಟು 8176 ಹುದ್ದೆಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು. ಇದನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿಯನ್ನು ನೀಡಿದೆ. ನೆಕ್ಸ್ಟು, ಆದರೆ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ಅಂದರೆ SC ಮತ್ತು ಪರಿಶಿಷ್ಟ ಪಂಗಡಗಳಿಗೆ ST ಮೀಸಲಾತಿ ಪ್ರಮಾಣವನ್ನು ಕ್ರಮವಾಗಿ 15% 17% ಹಾಗೂ 3% 7% ಹೆಚ್ಚಿಸಲಾದ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಅಧಿನಿಯಮ 2022 ಘನ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ ಈ ಒಂದು ಸಂಖ್ಯೆಯಲ್ಲಿ ಪ್ರಶ್ನಿಸಲಾಗಿದ್ದು, ಘನ ಉಚ್ಚ ನ್ಯಾಯಾಲಯವು ಸದರಿ ಅರ್ಜಿಗಳ
ಒಂದು ಸಂಬಂಧ ದಿನಾಂಕ 27/11/2025 ನೀಡಿರುವ ಮಧ್ಯಂತರ ಆದೇಶವನ್ನು ಪರಿಗಣಿಸಿ ಸರ್ಕಾರವು ರಿಕ್ತವಿರುವ ಸಿವಿಲ್ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಮುಂದುವರಿಸುವ ಸಂಬಂಧ ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ನಿರ್ದೇಶನಗಳನ್ನು ನೀಡಿರುತ್ತದೆ. ಅಂದರೆ ಈಗಾಗಲೇ ರಾಜ್ಯ ಸರ್ಕಾರ 56% ಮೀಸಲಾತಿಗೆ ಅನುಗುಣವಾಗಿ ನೇಮಕಾತಿಯನ್ನು ಮಾಡಿಕೊಳ್ಳಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಸೊ ಈಗ ಅದನ್ನು 50% ಮೀಸಲಾತಿಯಂತೆಯೇ, ಅಂದರೆ ಹಳೆಯ ರೋಸ್ಟರ್ ಮೀಸಲಾತಿಯಂತೆಯೇ ಈ ಹುದ್ದೆಗಳನ್ನು ಮುಂಬರುವಂತಹ ನೇಮಕಾತಿಗಳಿಗೆ ಒಂದು ಅನುಮತಿಯನ್ನು ನೀಡಿದೆ ಅಂತ ಹೇಳ್ಬೋದು. ಅಂದರೆ 50% ಮೀಸಲಾತಿಗೆ ಅನುಗುಣವಾಗಿಯೇ ನೀವು ನೇಮಕಾತಿಗಳನ್ನು ಮಾಡಿಕೊಳ್ಳಿ ಅಂತೇಳಿ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಏನಿದೆ ಆದೇಶವನ್ನು ನೀಡಿದೆ. ಸೊ ನೆಕ್ಸ್ಟ್ ಆದ್ದರಿಂದ ಈಗಾಗಲೇ ತಮ್ಮ ಕಚೇರಿ ಘಟಕಗಳಿಂದ ಮೇಲ್ಕಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒದಗಿಸಲಾಗಿರುವ ವರ್ಗೀಕರಣದ ವಿವರವನ್ನು ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ನೀಡಿರುವ ನಿರ್ದೇಶನಗಳ ಅನುಸಾರ ಪರಿಶೀಲಿಸಿ ತಮ್ಮ ಘಟಕಗಳಿಗೆ ಹಂಚಿಕೆ ಮಾಡಿರುವ ಒಟ್ಟು ಹುದ್ದೆಗಳಲ್ಲಿ 6% ಅಂದರೆ 56% ಮೀಸಲಾತಿಯಲ್ಲಿ 6% ಮೀಸಲಾತಿಯನ್ನು ಕಾಯ್ದಿರಿಸಿಕೊಂಡು ಉಳಿದ 50% ಮೀಸಲಾತಿಯಲ್ಲಿ ನೇಮಕ ಮಾಡಿ ಅನ್ನೋ ಒಂದು ಆದೇಶವನ್ನು ಸರ್ಕಾರ ನೀಡಿದೆ. ಸೊ ಹುದ್ದೆಗಳನ್ನು ಕಾಯ್ದಿರಿಸಿಕೊಂಡು ಉಳಿದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇರ ಮೀಸಲಾತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ CSUE-1 ಸೈಮ 2022 ದಿನಾಂಕ 28/12/2022 ಒಂದು ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಮೀಸಲಾತಿ ಆದೇಶ ಮತ್ತು ರೋಸ್ಟರ್ ಬಿಂದುಗಳಂತೆ ಸರ್ಕಾರದ ಆದೇಶ ಸಂಖ್ಯೆ CSUE-8 ಸಹಿಮ 1995 ದಿನಾಂಕ 26/1995 ಅನ್ವಯ ಮೀಸಲಾತಿ ಪ್ರಮಾಣವನ್ನು 50%ಕ್ಕೆ ನೋಡಿ 50%ರಂತೆ ನೇಮಕಾತಿಯನ್ನು ಪ್ರಾರಂಭ ಮಾಡಿ ಅಂತ ತಿಳಿಸ್ತಾ ಇದೆ. ಹಾಗೂ ಸಮತಳ ಮೀಸಲಾತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ CSUE-2 ಸೈಮ 2023 ದಿನಾಂಕ 8/3/2023 ನಿಗದಿಪಡಿಸಲಾಗಿರುವ ರೋಸ್ಟರ್ ಬಿಂದುಗಳ ಅನುಸಾರ ವರ್ಗೀಕರಣ ಈಗಾಗಲೇ 2022-2023 ಏನು ಮೀಸಲಾತಿ ರೋಸ್ಟರ್ ಇತ್ತಲ್ಲ ಅದರ ಪ್ರಕಾರ ನೇರ ನೇಮಕಾತಿಯನ್ನು ಮಾಡಿ ಅನ್ನೋ ಒಂದು ಆದೇಶ ಹೊರಡಿಸಿದೆ. ಸೊ ನೆಕ್ಸ್ಟ್ ವಿವರವನ್ನು ತಯಾರಿಸಿ ದಿನಾಂಕ 5/3/2026 ಒಳಗೆ ಅಂದರೆ ಇದೇ ತಿಂಗಳ ಮಾರ್ಚ್ 5ನೇ ತಾರೀಕರೊಳಗೆ ನೇಮಕಾತಿ ವಿಭಾಗಕ್ಕೆ ಕಳುಹಿಸಲು ನಿಯಮಾನುಸಾರ ಕ್ರಮವಹಿಸುವಂತೆ ಕೋರಲಾಗಿದೆ. ಸೊ ತಮ್ಮ ವಿಶ್ವಾಸಿ ಇದು ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ. ಇವರು 56% ಮೀಸಲಾತಿಯಲ್ಲಿ ಅದನ್ನು 6% ಮೀಸಲಾತಿಯನ್ನು ಕಾಯ್ದಿರಿಸಿಕೊಂಡು ನೆಕ್ಸ್ಟ್ ಏನು 50% ಮೀಸಲಾತಿ ಇದೆಯಲ್ಲ ಹಳೆಯ ಒಂದು ರೋಸ್ಟರ್ ಮೀಸಲಾತಿಯಂತೆಯೇ ನೇರ ನೇಮಕಾತಿಗೆ ಒಂದು ವಿಭಾಗಕ್ಕೆ ಈ ಒಂದು ಏನು ನಿಯಮಾನುಸಾರ ಕ್ರಮವಹಿಸುವಂತೆ ಒಂದು ಕೋರಲಾಗಿದೆ ಅಂತ ಇಲ್ಲಿ ತಿಳಿಸಲಾಗಿದೆ. ಸೊ ಫ್ರೆಂಡ್ಸ್, ಇನ್ನು ಮುಂಬರುವಂಥ ಎಲ್ಲ ನೇಮಕಾತಿಗಳು ಕೂಡ ಹಳೆಯ ಮಾದರಿಯಲ್ಲಿ ಅಂದರೆ 2022-2023 ಏನು ರೋಸ್ಟರ್ ಮತ್ತು ಮೀಸಲಾತಿ 50% ಇತ್ತಲ್ವ ಅದೇ ರೀತಿಯೇ ನೇಮಕಾತಿಗಳು ಅಧಿಸೂಚನೆ ಪ್ರಕಟವಾಗಲಿದೆ. ಸೊ ಈ ಒಂದು ಮಾಹಿತಿಯನ್ನು ನಿಮಗೆಲ್ಲ ತಿಳಿಸಬೇಕಾಗಿತ್ತು. ಈ ಒಂದು ಮಾಹಿತಿ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.